ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆರ್ಥಿಕವಾದ ಸುಸ್ವಾಗತವನ್ನು ಬಯಸುತ್ತಾ ಇವತ್ತಿನ ವಿಷಯ ಪಾಕಿಸ್ತಾನದಲ್ಲಿ ಏನು ನಡೀತಿದೆ ಅಂತ ಮೊನ್ನೆ ಟಿವಿಲೋ ವಿಡಿಯೋದಲ್ಲ ಒಂದು ನೋಡಿದೆ, ವಿಡಿಯೋ ಮಾಡಿಸ್ಬೇಕು ಅನ್ನಿಸ್ತು. ಭಾರತ ನಿಗೂಢ ವ್ಯಕ್ತಿಗಳ ಸಾಹಸಕ್ಕೆ ಇಡೀ ಪಾಕಿಸ್ತಾನ ಪಾರ್ಲಿಮೆಂಟೇ ಗಡಗಡ ಅಂದಿದೆ. ನೀವು ಇಂಡಿಯನ್ ಗೂಢಾಚಾರಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಂತ ಅಲ್ಲಿನ ಒಬ್ಬ ಲೇಡಿ ಸಂಸದರೊಬ್ಬರು ತಮ್ಲೈನಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ. ಕೆಲವು ವರ್ಷಗಳಿಂದ ನಮ್ಮ ಇಂಡಿಯಾಕ್ಕೆ, ನಮ್ಮ ಇಂಡಿಯಾ ಸಂಸ್ಕೃತಿಗೆ, ನಮ್ಮ ಇಂಡಿಯಾ ಹಿಂದೂಗಳಿಗೆ, ನಮ್ಮ ಇಂಡಿಯಾ ಕಲ್ಚರಿಗೆ ಮತ್ತು ನಮ್ಮ ಸೇನೆಗಳಿಗೆ, ಸೇನೆ ಇರೋಂಥ ಜಾಗಗಳಿಗೆ ತೊಂದರೆ ಕೊಡ್ತಾ ಇದ್ರು. ನಮ್ಮ ದೇಶಕ್ಕೆ ಅಕ್ರಮ ಚಟುವಟಿಕೆಗಳ ಅಲ್ಲಿ ಕೂತೆ ಕೈ ಆಡಿಸ್ತಾ ಇದ್ರಲ್ಲ, ಅವರು ಒಬ್ಬೊಬ್ಬರಾಗೆ ಮಾಯ ಆಗ್ತಾ ಇದ್ದಾರೆ. ಮಾಯ ಮಾಡ್ತಾ ಇರೋದು ಯಾರು? ಕೆಲವೊಂದು ಹೇಳೋಕ್ಕಾಗಲ್ಲ ವಿಚಾರಗಳು, ಸಣ್ಣದಾಗಿ ಗೊತ್ತಿದ್ರು ಅದು ನಮ್ಮ ದೇಶದ್ದು ಇದಾದ್ರಿಂದ ನಾವು ಆ ಸೀಕ್ರೆಟ್ಗಳನ್ನು ಕೆಲವೊಂದು ಗೊತ್ತಿದ್ರು ಹೇಳಬಾರ್ದು. ಹಾಗಾಗಿ ಗೂಢಾಚಾರಿಗಳು ಅಂದರೆ ಕಾಣದ ಮನುಷ್ಯರು, ಅವರ ಸಾಹಸಗಳಿಗೆ ಪಾಕಿಸ್ತಾನದ ಕೆಲವೊಂದು ಕ್ರಿಮಿಕೀಟಗಳು ಇದಾವಲ್ಲ, ಅವರು ಒಳ್ಳೆ ಕೆಲಸ ಮಾಡಿ ಕೆಟ್ಟ ವ್ಯಕ್ತಿಗಳನ್ನ ಕಾಣದೇ ಇರೋ ಥರ ವೈಕುಂಠಕ್ಕೆ ಕಳಿಸ್ಕೊಟ್ರು. ಅದನ್ನ ಪಾಕಿಸ್ತಾನದಲ್ಲಿ ಒಂದು ಹೋಗಿ ಪಾರ್ಲಿಮೆಂಟಲ್ಲಿ ಕೇಳ್ತಾರೆ ಅಂದರೆ ಅವರ ನೀಚ ಬುದ್ಧಿ ಅಂತ ಇರ್ಬೋದು. ನಮ್ಮ ಇಂಡಿಯಾ ಇದರ ವಿರುದ್ಧ ಅವರ ಭಾವನೆಗಳು ಏನಿರ್ಬೋದು ಅನ್ನೋದನ್ನ ನೀವು ತಿಳಿರಿ. ಹಾಗಾಗಿ ಯಾರದು ಕಾರಣದ ಕೈಗಳು ನಮ್ಮ ದೇಶಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಜನಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ರು. ಕಾಶ್ಮೀರದ ಪೆಹಲ್ಗಾಮಲ್ಲಿ ಆಯ್ತಲ್ಲ, ಆ ಥರದ್ದು ಕೆಲಸಗಳಲ್ಲಿ ಭಾಗವಹಿಸ್ತಿದ್ರಲ್ಲ ಇವತ್ತು ಒಬ್ಬೊಬ್ಬರೇ ಅವ್ರನ್ನ ನಿಗೂಢ ವ್ಯಕ್ತಿಗಳು, ಕಾರಣದ ವ್ಯಕ್ತಿಗಳು ಕಾರಣದಂತೆ ಕೈಲಾಸಕ್ಕೆ ಕಲಿಸ್ಕೊಡ್ತಾ ಇದ್ದಾರೆ. ಆ ಕೆಲಸ ತುಂಬ ಒಳ್ಳೆಯದು. ಯಾಕೆ ಅಂದರೆ ನಮ್ಮ ದೇಶಕ್ಕೆ ಮಾರಕವಾಗಿರುವಂಥವ್ರನ್ನ ಸದ್ದಿಲ್ದಲೇ ವೈಕುಂಠಕ್ಕೆ ಕಳಿಸ್ಕೊಡೋದು ತುಂಬ ಒಂದು ಸೌಖ್ಯ. ಹಾಗಾಗಿ ನಮ್ಮ ದೇಶದ ಶಕ್ತಿ ನೋಡಿ ಸ್ನೇಹಿತರೆ. ಹಿಂದೊಂದು ಕಾಲ ಇತ್ತು, ಅವ್ರು ಹೊಡೆದ್ರೆ ಒಬಾಮ ಅಂತ ಹೋಗ್ತಿದ್ರು. ಆದರೆ ಇವತ್ತು ಅವರ ನಾಡಲ್ಲೇ ನಿಂತು ಅವರಿಗೆ ಗೊತ್ತಾಗ್ದೇನೆ ಅವ್ರನ್ನ ಪರಲೋಕಕ್ಕೆ ಕಳಿಸ್ಕೊಡ್ತಾ ಇರೋಂಥ ನಮ್ಮ ಭಾರತ ದೇಶದ ವ್ಯಕ್ತಿಗಳಿದ್ದಾರೆ, ಕೆಲವೊಂದು ಶಕ್ತಿಗಳಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶತ್ರು ದೇಶದಲ್ಲಿ ನಮ್ಮ ದೇಶದ ತಾಕತ್ತಿನ ಬಗ್ಗೆ ಭಯ ಪಡ್ತಾರೆ ಅಂದರೆ ಅದಕ್ಕಿಂತ ನಾವು ಯಾವ ವ್ಯಕ್ತಿಗಳನ್ನ ನಾವು ಈ ದೇಶದಲ್ಲಿ ಆ ಕಾರ್ಯ ಮಾಡಿದ್ದಾರೆ, ಕಾರ್ಯಕ್ಕೋಸ್ಕರ ನಾವು ಆಯ್ಕೆ ಮಾಡಿದ್ದು, ನಾವು ಹೆಮ್ಮೆ ಪಡಬೇಕು ಸ್ನೇಹಿತರೆ. ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿರ್ತೀನಿ ಈ ವಿಡಿಯೋದಲ್ಲಿ. ನಮ್ಮ ದೇಶ, ನಮ್ಮ ಹೆಮ್ಮೆ, ಗಲಿಬಿಲಿಗೊಂಡ ಪಾಕ್ ಅಂತ ಹೇಳ್ತಾ ನಾನು ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿ, ಧರ್ಮ ಇದರ ಪರವಾಗಲ್ಲ, ನಮ್ಮ ದೇಶದ ಪರವಾಗಿ ಮಾಡಿರೋಂಥ ವಿಡಿಯೋ, ನಮ್ಮ ದೇಶದ ಶಕ್ತಿಗಳ ಬಗ್ಗೆ ಮಾಡಿರೋಂಥ ವಿಡಿಯೋ. ತಮ್ಲೈನಲ್ಲಿ ಆ ಫೋಟೋ ಹಾಕಿದ್ದೀನಿ ನೋಡಿ. ನೀವು ಅವರಿಗೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಕಿರ್ಚಾಡಿ ಕೂಗಾಡಿದಾಳೆ ಇವ ಮೇಡಮ್ ಅವರು. ವಿಡಿಯೋನ ಹಾಕ್ತಿದ್ದೆ, ಆದರೆ ನಮಗೆ ಮಾನಿಟೈಸೇಷನ್ ಪಾಲಿಸಿ ಇರೋ ಪ್ರಕಾರ ವಿಡಿಯೋ ಬೇರೆ ಒಂದು ಹಾಕಂಗಿಲ್ಲ. ಹಾಗಾಗಿ ನಿಮಗೆ ತಿಳಿ ಬಯಸೋದನ್ನು ನಮ್ಮ ಆಯ್ಕೆ ಸರಿ ಇದ್ದಲ್ಲಿ ನಮ್ಮ ಮಕ್ಕಳು, ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ಅಂಥವ್ರ ಕೈಲಿ ಕೊಡಬೇಕು ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ಪದ ಬಳಕೆಯಲ್ಲಿ ದಯವಿಟ್ಟು ತಪ್ಪಿದರೆ ಕ್ಷಮಿಸಿ, ಹರಸಿ, ಕಾಪಾಡಿ ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಚಗುಳಿ ರೇಣ, ಜೈ ಭೀಮ್.